ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜಿಗಿ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ಮಾಡಿರುವ ಲ್ಯಾಂಡ್ ಆರ್ಮಿ ಇಂಜಿನಿಯರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಕೆಆರ್ಎಸ್ ಪಕ್ಷದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಹೌದು, ಇದೇ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಾನಂದ ಯಡಹಳ್ಳಿ ಮಾತನಾಡಿ, ಇಂಡಿ ತಾಲೂಕಿನ ಹಂಜಗಿ ಗ್ರಾಮದಲ್ಲಿ 2023-24ನೇ ಸಾಲಿನಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಂಜೂರಾದ ಸಿಸಿ ರಸ್ತೆ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ದಾರೆ. ಲ್ಯಾಂಡ್ ಆರ್ಮಿ ಇಂಜಿನಿಯರ್ಗಳು 50 ಲಕ್ಷ ವೆಚ್ಚದಲ್ಲಿ ಮಾಡಬೇಕಾದ ಕಾಮಗಾರಿ ಸುಮಾರು 5 ಲಕ್ಷದಲ್ಲಿ ಕಾಮಗಾರಿ ಮಾಡಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಾನಂದ ಯಡಹಳ್ಳಿ ಆರೋಪ ಮಾಡಿ, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಣಪತಿ ರಾಠೋಡ್, ಜಿಲ್ಲಾಧ್ಯಕ್ಷರು ಅಶೋಕ್ ಜಾಧವ್, ಚಂದ್ರಕಾಂತ ನಗರೆ, ದುರ್ಗಪ್ಪ ಬೂದಿಹಾಳ್, ಸೀನು ಹಿಪ್ಪರಗಿ, ಸುರೇಶ್ ನಿಂಬುಣಿ, ಮಲ್ಲುಗೌಡ ಬಿರಾದಾರ್, ಇಂಡಿ, ರಾಯಗೊಂಡ ಕೋಳಿ, ಆನಂದ್ ಹಾಗೂ ಪಕ್ಷದ ಸೈನಿಕರು ಉಪಸ್ಥಿತರಿದ್ದರು. ಸುದ್ದಿಗಳಿಗಾಗಿ ಸಂಪರ್ಕಿಸಿ ವಿಶ್ವದೃಷ್ಟಿ ಕನ್ನಡ ನ್ಯೂಸ್ 24x7. ಬಂಧುಗಳೇ ನಮಸ್ಕಾರ. ನಾನು ಕೆಆರ್ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಅಶೋಕ್ ಜಾಧವ್ ಅಂತೇಳಿ ಇವತ್ತು ನಾವು ಇಂಡಿ ತಾಲೂಕಿನ ಹಂಜಗಿ ಗ್ರಾಮದಲ್ಲಿ ಬಂದಿದ್ದೀವಿ. ಹಂಜಗಿ ಗ್ರಾಮದಲ್ಲಿ ಆಗಿರುವಂಥ ಇದು ಸಿ ಸಿ ರಸ್ತೆಯಲ್ಲಿ ಕಳಪೆ ಮಟ್ಟದಲ್ಲಿ ಕಾಮಗಾರಿ ಆಗಿದೆ ಸರ್ ಅಂತೇಳಿ ಈ ಗ್ರಾಮಸ್ಥರು ಒಂದಿಷ್ಟು ಕಾಲ್ ಮಾಡಿ ಹೇಳ್ತಾ ಇದ್ರು. ಅದಕ್ಕೆ ನಾವು ಇಲ್ಲಿ ಯಾವ ವ್ಯವಸ್ಥೆ ಆಗಿದೆ, ಯಾವ ರೀತಿ ಇಲ್ಲಿ ಸಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದಿಷ್ಟು ನೋಡಿ ಹೋಗಬೇಕು ಅಂಥೇಳಿ ನಮ್ಮ ಕೆಆರ್ಎಸ್ ಪಕ್ಷದ ಸೈನಿಕರ ಜೊತೆಯಲ್ಲಿ ನಾವು ಇವತ್ತು ಹಂಜಗಿ ಗ್ರಾಮಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನೋಡಿದರೆ ಒಂದಿಷ್ಟು ಕಳಪೆ ಮಟ್ಟದಲ್ಲಿ ಕಾಮಗಾರಿ ಅಂತೇಳಿ ಒಂದಿಷ್ಟು ಅನ್ನಿಸ್ತಾ ಇದೆ. ಸೊ ಅದರ ಪ್ರಕಾರವಾಗಿ ಒಂದಿಷ್ಟು ಮಾಹಿತಿಗಳನ್ನು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಣಪತಿ ರಾಠೋಡ್ ಅವರು ಕೂಡ ತಗೊಂಡಿದ್ದಾರೆ. ಅದರ ಪ್ರಕಾರ ಅವರು ಏನಾಗಿದೆ, ಯಾವ ವ್ಯವಸ್ಥೆಯಲ್ಲಿ ಈ ರಸ್ತೆಗಳನ್ನು ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಇದು ಕಳಪೆ ಮಟ್ಟದಲ್ಲಿ ಆಗಿದೆ ಅನ್ನೋದು ವಿಚಾರ ಅವರು ಕೂಡ ತಿಳಿಸ್ತಾರೆ. ನೋಡೋಣ ಬನ್ನಿ. ಬಂಧುಗಳೇ ನಮಸ್ಕಾರ. ನಾನು ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಣಪತಿ ರಾಠೋಡ್ ಮಾತಾಡೋದು. ಇವತ್ತು ಹಂಜಗಿ ಗ್ರಾಮದಲ್ಲಿ ಏನು ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದಲ್ಲಿ ನಾವು ಇವತ್ತು ಬಂದಿದ್ದೇವೆ. ಹಾಗಾಗಿ ಮೊನ್ನೆ ನಾನು ಇಲ್ಲಿ ಕೆಲಸ ಮಾಡುವಾಗ ನಾನು ಬಂದಿದ್ದೆ. ನಾವು ಏನು ಇಂಜಿನಿಯರ್ ಹೇಳಿದ್ರೆ ನೀವು ಬಂದ್ ಮಾಡಿರಿ ಸರ್, ಕೆಲಸ ಸರಿಯಾಗಿ ಆಗ್ತಾ ಇಲ್ಲ, ಯಾಕಂದರೆ ಎಸ್ಟಿಮೇಟ್ ಕೊಡ್ರಿ, ಎಸ್ಟಿಮೇಟ್ ಕೊಟ್ಟು ಮತ್ತು ಇದು ಬೋರ್ಡ್ ಹಾಕಿ ಕೆಲಸ ಮಾಡ್ರಿ ಅಂತ ಹೇಳಿದೆ. ಬಂದ್ ಮಾಡ್ರೆ ಅದು ಬಂದ್ ಮಾಡಲಿಲ್ಲ, ಹಾಗೆ ಮಾಡಿದ್ರು ಅವರು. ಹಾಗಾಗಿ ಏನು ಕೆಲವೊಂದು ಜಾಗನಾಗ 2 ಇಂಚ್ 2-3 ಇಂಚ್ ಹಾಕ್ಯಾರ ಅವರು ಏನು ಮಾಡ್ತಾ ಇದಾರೆ. ಅವರು ಒಂದು MQಗೆ ಎಷ್ಟು ಚೀಲ ಹಾಕ್ತೀರಂದ್ರೆ ಇವಾಗ 2 MQಗೆ 10 ಚೀಲ ಹಾಕ್ಯಾರ ಅವರೇ ಹೇಳೋದು, ನಾವೇನು ಮಾತಾಡಿಲ್ಲ, ಅವರೇ ಹೇಳೋದು. ಒಂದು MQಗೆ M20 ಅಥವಾ M30 ಅಥವಾ M40 ಇನ್ನೂವರೆಗೆ ನನಗೆ ಗೊತ್ತಿಲ್ಲ. ಅವ್ರಿಗೆ ಎಸ್ಟಿಮೇಟ್ ಬೇಡದ್ರು ಎಸ್ಟಿಮೇಟ್ ಕೊಟ್ಟಿಲ್ಲ. ಏನು ಇಂಜಿನಿಯರ್ ಫೋನ್ ಮಾಡೋರು ಇಂಜಿನಿಯರ್ ಫೋನ್ ಎತ್ತಲ್ಲ. ಏನು 100 ಸಲ ಫೋನ್ ಮಾಡ್ಯಾರ, ಕೆಲಸ ನೋಡ್ರಿ, ಕೆಲಸ ಸರಿಯಾಗಿ ಮಾಡ್ರಿ ಅಂತ ಹೇಳಿದ್ರು. ಅವರು ಎಷ್ಟು ಸಲ ಫೋನ್ ಮಾಡಿದ್ರು ಫೋನ್ ಎತ್ತಿಲ್ಲ. ಅಂದರೆ ಅವರು ಫೋನ್ ಎತ್ತದಲೇ ಇರುವ ಕಾರಣ ಏನಪ್ಪ ಅಂತಂದ್ರೆ ನಾವು ಕಳಪೆ ಮಟ್ಟದಲ್ಲಿ ಕಾಮಗಾರಿ ಮಾಡ್ತಾ ಇದ್ದೀವಿ, ಇವ್ರಿಗೆ ಏನಾದರೂ ಮಾಹಿತಿ ಕೊಟ್ಟರೆ ನಮಗೆ ಇದರಲ್ಲಿ ಸಿಕ್ಕಾಕೊಂಡು ಬೀಳ್ತೀವಿ ಅನ್ನೋ ವಿಚಾರಕ್ಕೋಸ್ಕರ ನಿಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ನಮಗೆ ಅನಿಸ್ತಾ ಇದೆ. ಇಂಜಿನಿಯರಿಗೆ ಹೇಳಿದ್ರೆ M20 ಅಂತ ಹೇಳ್ತಾರೆ, ಇಲ್ಲಿ ಕೇಳಿದ್ರೆ M30 ಅಂತ ಹೇಳ್ತಾರೆ. M30ಗೆ 20 ಚೀಲ 18 ಚೀಲ ಹಾಕ್ಬೇಕು, M20ಗೆ 16 ಚೀಲ ಹಾಕ್ಬೇಕು. ಇವ್ರು 12 ಚೀಲ ಹಾಕಿದ್ದಾರೆ, 12 ಚೀಲ ಹಾಕ್ಯಾರ ಇವರು. ಅಂದ್ರೆ ಪೂರ ಕಳಪೆ ಕಾಮಗಾರಿ, ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ. ಅವ್ರು ಏನು ನೋಡೋಣ ಮುಂದಿನ ಏನು ನಿರ್ಧಾರ ತಗೊಳ್ಳೋದು. ಯಾಕಂದ್ರೆ ಇವತ್ತು ಹೋಗಿ ನಾವು ಬಿಜಾಪುರಕ್ಕೆ ಲೆಟರ್ ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ಇದು ಏನು ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ಕ್ವಾಲಿಟಿ ತಂದು ವಿಸಿಟ್ ಮಾಡ್ಲಾರ್ದಕ್ಕೆ ಎಲ್ಲ ಚೆಕಿಂಗ್ ಮಾಡ್ಲಾರ್ದೆ ಯಾವುದೇ ಬಿಲ್ ಆಗಬಾರ್ದು ಅಂತೇಳಿ ಒಂದು ಲೆಟರ್ ಕೊಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ ಎಲ್ಲೇ ಬಂದಿದ್ದಾರೆ. ಯಾಕಂದ್ರೆ ನಮ್ಮ ಊರಿನ ವ್ಯವಸ್ಥೆ ಸರಿಯಾಗಿ ಆಗಬೇಕು. ಯಾಕಂದ್ರೆ ಒಂದು 10 ವರ್ಷ ಕಂಡು ಬಂದಿರ್ತದೆ ಸರ್. ಈಗ ಅಂದಾಜು ಎಷ್ಟು ಮೊತ್ತ ಇರ್ಬೋದು ಈ ರಸ್ತೆಯಲ್ಲಿ? 50 ಲಕ್ಷ ತಾವು ಯಾರಿಗೆ ಕೇಳಿದ್ರಿ? ಇಲ್ಲ, ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ಕೇಳಿದ್ವಿ. ಅದ್ರ ನಮ್ಗೆ ಎಸ್ಟಿಮೇಟ್ ಸಿಕ್ಕರೆ ಗೊತ್ತಾಗೋದು. ಹೌದು, ಅವರು ಅಂದಾಜು ಹೇಳಿದ್ದಾರೆ 50 ಲಕ್ಷದ ಕಾಮಗಾರಿ ಅಂತ ಅನಿಸ್ತಾ ಇದೆ ತಮಗೆ? 50 ಲಕ್ಷ ಬೋರ್ಡ್ ಹಾಕ್ಬೇಕ್ರಿ ಸರ್. ಅವ್ರಿಗೆ ಫಸ್ಟ್ ಹೇಳಿ ಬೋರ್ಡ್ ಹಾಕಿ ಕೆಲಸ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ. ಹಂಜಗಿ ಗ್ರಾಮದ ಒಂದಿಷ್ಟು ಇಲ್ಲಿರುವಂಥ ಸ್ಥಳೀಯವಾಗಿರುವಂಥವರಿಗೆ ಒಂದಿಷ್ಟು ಮಾತಾಡಲಿಕ್ಕೆ 2-3 ದಿವಸ ಆಯ್ತು ನೋಡಿ. ಈ 3-4 ದಿವಸ ಇದೆ. ಅಂದರೆ ಮಾಲ್ ಸರಿಯಾಗಿ ಹಾಕಿಲ್ಲ, ಮತ್ತು ಇಲ್ಲಿ ಚರಂಡಿ ವ್ಯವಸ್ಥೆ ಮಾಡಿಕೊಂಡು ಈ ರಸ್ತೆ ಮಾಡಬೇಕಾಗಿತ್ತು. ಬಟ್ ಅವರು ಸೆಂಟ್ರದಲ್ಲಿ ನೀರು ಹರಿದಾಡುವ ಹಾಗೆ ಮಾಡಿ ರಸ್ತೆಗಳನ್ನು ಮಾಡಿ ಹೋಗಿದ್ದಾರೆ.
ಹೋಗಿ ಒಂದಿಷ್ಟು ಇದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಇದು ಕಳಪೆ ಮಟ್ಟದಲ್ಲಿ ಕಾಮಗಾರಿ ಆಗಿತ್ತಂದರೆ ಇದು ಸರಿಪಡಿಸಬೇಕು ಅಂಥೇಳಿ ಅವರಲ್ಲಿ ನಾನು ಕೇಳಿಕೊಂಡು ಹಾಂ ಎಷ್ಟು ಇಂಚ್ ಅದ? 3 ಇಂಚನ್ನು ಹೇಳ್ರಿ. 3 ಇಂಚ್ 2.5 ಇಂಚ್ ಅಡಿಚ್ ಇಂಚಿ ಇದು ಹಾಕಿದ್ದಾರೆ ರಸ್ತೆ. ಅದು ಎಂಡಿಗೆ ಏನದ ಹೈಟ್ ಮಾಡಿ ಒಂದಿಷ್ಟು 6 ಇಂಚ್ ಮಾಡಿದ್ದಾರೆ ರೋಡ್ ಸೆಂಟ್ರದಲ್ಲಿ ಕಮ್ಮಿ ಇರುತ್ತೆ. ಆಯಿತು, ಇದ್ರ ಬಗ್ಗೆ ಒಂದಿಷ್ಟು ವಿಜಯಪುರ ಲ್ಯಾಂಡ್ ಆರ್ಮಿ ಆಫೀಸ್ಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಕಳಪೆ ಮಟ್ಟದಲ್ಲಿ ಕಾಮಗಾರಿ ಆಗಿತ್ತು ಅಂದರೆ ಅದರ ಏನು ಇದೆ ಅದನ್ನು ಖಂಡಿತವಾಗಿ ನಿಲ್ಲಿಸಬೇಕು ಅಂತೇಳಿ ಅಧಿಕಾರಿಗಳನ್ನು ಕೂಡ ನಾವು ಮನವಿ ಮಾಡ್ಕೊತಾ ಒಂದಿಷ್ಟು ಪ್ರಶ್ನೆ ಮಾಡಬೇಕು. ಯಾಕಂದರೆ ಇದು ಸಣ್ಣ ಅಮೌಂಟ್ ಅಲ್ಲ. 50 ಲಕ್ಷಗಟ್ಟಲೆ ಅಮೌಂಟ್ ಅಂದರೆ ಅದು ಯಾರ ಮನೆ ದುಡ್ಡು ಅಲ್ಲ, ಸಾರ್ವಜನಿಕ ದುಡ್ಡಿನಿಂದ ಮಾಡಿರುವಂಥ ಇದು ರಸ್ತೆ. ಸೊ ಹಾಗಾಗಿ ಇದು ಗುಣಮಟ್ಟದ ರಸ್ತೆ ಆಗಬೇಕಂತೇಳಿ KRS ಪಕ್ಷ ಇವತ್ತು ಆಗ್ರಹಿಸುತ್ತೆ. ದಯವಿಟ್ಟು ಇಲ್ಲಿ ನೋಡ್ಬೋದು, ಸೆಂಟ್ರಲ್ಲಿ ಇಲ್ಲಿ ಏನೂ ಹಾಕಿಲ್ಲ ಅಂತ ಅನಿಸ್ತಾ ಇದೆ. 1 ಇಂಚ್ ಹಾಕಿರ್ಬೋದು ಬಹುತೇಕವಾಗಿ, ಕೆಳಗಿನ ಕೂಡ ಹಾಕಿದ್ರೆ ಕೇಳಿದ್ರೆ ಮೇಲ್ಗಡೆನೇ ಬರ್ತಾ ಇದೆ. ಇದು ರಸ್ತೆನಾ? ಇದು CC ರಸ್ತೆ ಯಾವ ರೀತಿ ಇರಬೇಕು ಅನ್ನೋದು ಅವರಿಗಾದ್ರೂ ಮಾಡೋರಿಗಾದ್ರೂ ಗೊತ್ತಿಲ್ಲ. ಇದು ಎಂತಹ ಇಂಥ ವ್ಯವಸ್ಥೆಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಬರೀ ಕಾಂಕ್ರೀಟೇ ಇಲ್ಲ, ರೋಡಿನ ಕಾಂಕ್ರೀಟ್ ಅಂದರೆ ಕೆಳಗಿನ ಕಾಂಕ್ರೀಟು ತೆಗೆದೇನೆ ಅದ್ರ ಮೇಲೇನೆ ಹಾಕಿರುವಂಥದ್ದು. 1 ಇಂಚ್ನೂ ಇಲ್ರಿ ಇದು ಕೆಳಗಿನ ಕಾಂಕ್ರೀಟ್ ಅದು. ಓಕೆ, ಇದರ ಬಗ್ಗೆ ಒಂದಿಷ್ಟು ವಿಜಯಪುರಕ್ಕೆ ಹೋಗಿ ಅದರ ಬಗ್ಗೆ ಮಾಹಿತಿ ತೊಗೊಂಡು ಇದು ಗುಣಮಟ್ಟದ ರಸ್ತೆ ಆಗಬೇಕಂತೇಳಿ ಅವರಿಗೂ ಕೂಡ ಒಂದಿಷ್ಟು ಹೇಳಿ ಬರೋಣ. ನೋಡೋಣ ಇದರ ಬಗ್ಗೆ ಒಂದಿಷ್ಟು ಇದು ಕೆಳಗಿನ ಕಾಂಕ್ರೀಟ್, ಮೇಲಿನ ಕಾಂಕ್ರೀಟ್. ಓಕೆ, ಇವಿಷ್ಟು KRS ಪಕ್ಷದ ವಿಚಾರವಾಗಿದೆ. ಇದರ ವಿಚಾರವಾಗಿ ಒಂದಿಷ್ಟು ಈಗ ವಿಜಯಪುರ ಜಿಲ್ಲೆಗೆ ಹೋಗಿ ಸಿಮೆಂಟ್ ಸರಿಯಾಗಿ ಹಾಕಿದರೆ ಅದೇ ಕಿತ್ಕೊಂಡು ಹೋಗ್ತಿತ್ತು. ಈಗ ಪೂರ್ತಿ ಕಿತ್ಕೊಂಡೇ ಬಂದಿದೆ, ಏನೂ ಇಲ್ಲ ಅಲ್ಲಿ. ಏನೂ ಇಲ್ರಿ ನೋಡ್ರಿ, ಏನದು ಹೇಳ್ರಿ ನೋಡು. ಇದು ತೆಳಗಿನ ಕಾಂಕ್ರೀಟ್ ಪೈಲೆ ಹಳಿ ಕಾಂಕ್ರೀಟ್ ಮ್ಯಾಗ ಇದು ಮಾಡ್ಯಾರ. ಹೆಸರಿಗೆ ಮಾತ್ರ ರೋಡು, ಮಾತ್ರ ಹೆಸರಿಗೆ ರಸ್ತೆ. ಇಷ್ಟು ಇಲ್ಲಿನ ತಮಗೆ ಲೈವ್ ಮುಖಾಂತರ ಇದನ್ನೆಲ್ಲ ರಸ್ತೆ ವಿಚಾರವಾಗಿ ತೋರಿಸಿದ್ದೀವಿ. ಮುಂಬರುವ ದಿನಗಳಲ್ಲಿ ಮತ್ತೆ ಈ ರಸ್ತೆ ವಿಚಾರಗಳನ್ನು ತಿಳ್ಕೊಂಡು ಅದರ ಎಸ್ಟಿಮೇಟ್ ತೊಗೊಂಡು ಅದರ ಬಗ್ಗೆ ಮಾಹಿತಿ ತೊಗೊಂಡು ಇದರ ಸಂಪೂರ್ಣ ವಿಸ್ತಾರವಾಗಿ ರಸ್ತೆಯ ವಿಚಾರವಾಗಿ ತಮಗೆ ಲೈವ್ ಮುಖಾಂತರ ತಿಳಿಸು ಅಂತ ಹೇಳ್ತಾ ಈ ಲೈವನ್ನು ಇಲ್ಲೇ ಮುಕ್ತಾಯ ಮಾಡ್ತೀವಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.